ಗೈಸ್ ನೋಡಿ ನನ್ನ ಮಗಳು 2ನೇ ಬಾರಿ ವೋಟ್ ಹಾಕಿದ್ದಾಳೆ. ಯಾರ ಪಕ್ಷನಪ್ಪ ನೀನು ಕೇಳ್ತಾ ಇದ್ದು ಒಬ್ಬ ಅಲ್ಲಪ್ಪ ಕೊಡ್ಲಿಲ್ಲ ಅಲ್ಲ ಏನಂದ್ರು ಬನ್ನಿ. ಹುಚ್ಚಿ ಥರ ನೋಡು ಪಾಪ ಕೂದಲು. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಿಹಿಗೆ ಪೋಲಿಯೋ ಹಾಕ್ಸೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಸೊ ಒಳಗೆ ಹೋಗಬೇಕು, ಹಾಕ್ತಾರ ಏನು ಅಂತ ಹೇಳಿ ಗೊತ್ತಿಲ್ಲ ನನಗೆ. ಬಟ್ ಅಲ್ಲಿ ಬೋರ್ಡ್ ಹಾಕಿರೋದ್ರಿಂದ ಹೋಗ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲ ಸ್ವಲ್ಪ ಹಾಗೆ ಅಲ್ವಾ, ಹಾಗಾಗಿ ಥಿಂಕ್ ಮಾಡ್ತಿದ್ದೆ ಈಚೆನೆ. ಸೊ ಬೋರ್ಡ್ ನೋಡಿ ಒಳಗೆ ಹೋದ್ವಿ. ಅಲ್ಲಿ ಈಚೆ ಇರೋ ಸೆಕ್ಯೂರಿಟಿ ಗಾರ್ಡು ಕೂಡ ಹಾಕ್ತಾರೆ ಮ್ಯಾಮ್ ಬನ್ನಿ ಒಳಗೆ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಒಂದು 2-3 ಜನ ಮಕ್ಳಿಗೂ ಕೂಡ ಹಾಕ್ಸ್ತಾಯಿದ್ರು. ಆಮೇಲೆ ನಾವು ಸರಿ ಅಂತ ಹೇಳಿ ಅಲ್ಲಿ ಹೋದ್ವಿ. ಅಲ್ಲಿ ನರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಸಿಹಿಗೆ ನಿನ್ನ ಜುಟ್ಟು ಕೊಡು ಅಂತ ಹೇಳಿ ಕೇಳ್ತಾಯಿದ್ರು ಅವರು. ಸೊ ನಾವು ಹಾಕ್ಸ್ಕೊಂಡು ಬಂದ್ವಿ. ಇದು ಸೇರಿ ಸಿಹಿಗೆ ಸೆಕೆಂಡ್ ಟೈಮ್ ಹಾಕ್ಸ್ತಾ ಇರೋದು. ಫಸ್ಟ್ ಟೈಮು ಮೇ ಬಿ 7 ಮಂತ್ ಬೇಬಿಲೇನೋ ಹಾಕ್ಸಿದ್ದೆ ಅನ್ಸುತ್ತೆ, ಐ ಥಿಂಕ್, ಕರೆಕ್ಟಾಗಿ ಗೊತ್ತಿಲ್ಲ. ಅದಾದಮೇಲೆ ಸೆಕೆಂಡ್ ಟೈಮ್ ಇವಾಗಲೇ ಹಾಕ್ಸ್ತಾ ಇರೋದು. ಸೊ ನಾವು ಅವಳಿಗೆ ಹಾಕ್ಸಾಯ್ತಲ್ಲ ಡ್ರಾಪ್ಸ್ ಎಲ್ಲ, ಪೋಲಿಯೋ ಡ್ರಾಪ್ಸು ಹಾಕ್ಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ನಾನು. ಸೊ ನಾನು ಅದು ದೊಡ್ಡ ಹಾಸ್ಪಿಟಲ್ ಅಲ್ವಾ, ಸೊ ಅಲ್ಲಿ ಅಮೌಂಟ್ ಏನಾದ್ರು ಕೇಳ್ತಾರೆ ಅಂದ್ಕೊಂಡಿದ್ದೆ. ಬಟ್ ಏನೂ ಕೂಡ ಇಸ್ಕೊಳ್ಳಿಲ್ಲ ಅವರು. ಗೈಸ್ ನೋಡಿ ನನ್ನ ಮಗಳು 2ನೇ ಬಾರಿ ವೋಟ್ ಹಾಕಿದ್ದಾಳೆ. ಯಾರ ಪಕ್ಷನಪ್ಪ ನೀನು? ಯಾರ ಪಕ್ಷ? ಯಾರ ಪಕ್ಷ? ಮಮ್ಮಿ ಪಕ್ಷ ಇವಳು. ಗೈಸ್ ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಹಾಕ್ಸಿದ್ದು ನಾನು ನೋಡಿದ್ರೆ ಫ್ರೀ ಇಲ್ಲ, ಕಾಸು ಕೊಡಬೇಕು ಅಂದ್ಕೊಬಿಟ್ಟೆ. ಅಲ್ಲೇ ಬರೆದಿದ್ರು ಉಚಿತ ಅಂತ. ನಮ್ಮ ಪಾಪ ಇವಾಗ ಕ್ರಿಕೆಟ್ ಆಡೋಕ್ಕೆ ಹೋಗುತ್ತೆ. ಅದೊಂದು ಹುಡುಗಿ ಆಡ್ತೀವಿ. ಅಲ್ಲೇ ಯಾರೋ ಪೋಲಿಯೋ ಹಾಕ್ಸೋದಕ್ಕೆ ಬಂದಿದ್ರಲ್ಲ, ಸೊ ಆ ಪಾಪು ಕ್ರಿಕೆಟ್ ಆಡೋಕ್ಕೆ ಅಂತ ಹೇಳಿ ಕರ್ಕೊಂಡೋಗಿದ್ರು. ಅಂದರೆ ಜಸ್ಟ್ ಫೋಟೋ ತೆಗಿಯೋಣ ಅಂತ ಹೇಳಿ. ಸೊ ಅಲ್ಲಿಗೆ ನಾನು ಕೂಡ ನೋಡೋಣ ಅಂತ ಹೇಳಿ ಹೋದೆ. ಸಿಹಿ ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ತಾಳೆ, ಹಾಗಾಗಿ ಅದರ ಬಾಲ್ನ ಕ್ಯಾಚ್ ಹಾಕೊಂಡ್ರೆ ಹಾಕ್ತಾಳೆ, ಹಾಗಾಗಿ ಹೋದೆ. ಬಟ್ ಅಲ್ಲಿರೋ ಪಾಪು ಹೇರ್ಸ್ ಅಂತೂ ಸೀರಿಯಸ್ಲಿ ಸೂಪರ್ಬ್ ಆಗಿತ್ತು. ನಾನು ಅದನ್ನೇ ನೋಡ್ತಾ ಇದ್ದೆ. ನನ್ನ ಮಗಳು ಹೇರ್ ಸ್ವಲ್ಪ ಕಮ್ಮಿ ಅಲ್ವಾ, ಸೊ ಪಾಪುನ ಮಾತಾಡಿಸ್ಕೊಂಡು ಬಂದೆ ನಾನು. ಕ್ಯಾಚ್ ಕೊಡು ಅಂದರೆ ಪಾಪ ಕೊಡ್ತಾಳೆ. ಇವಳು ಹಿಂಗೆ ಕೇಳ್ತಾಳೆ, ಹಿಂಗೆ ಕ್ಯಾಚ್ ಅಂತ. ಹೆಂಗಪ್ಪ ಇಸ್ಕೊಳ್ಳೋದು ಕ್ಯಾಚ್? ಹೆಂಗೆ ಇಸ್ಕೊ ಬಾಲು ಕೊಡು ಹಿಂಗೆ ಕೇಳ್ತಾ ಇದ್ದು ಒಬ್ಬ ಅಲ್ಲಪ್ಪ ಕೊಡಲಿಲ್ಲ ಅಲ್ಲ ಹೋಗೋಣ. ನಡೀರಿ. ಆ್ಯಂಡ್ ಅಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಇದೆ ಅಂತ ಹೇಳಿ ತರಕಾರಿ ಎಲ್ಲ ಆಫರ್ಸಲ್ಲಿ ಬಿಟ್ಟಿದ್ರು. ಯಾವ್ದು ತೊಗೊಂಡ್ರೂ 40 ರುಪೀಸು 30 ರುಪೀಸ್ ಏನೋ ಸಮಥಿಂಗ್ ಇಟ್ಟಿದ್ರು. ಅಂದರೆ ಬೆಳಿಗ್ಗೆಯಿಂದನೂ ತುಂಬಾ ಕ್ರೌಡ್ ಇತ್ತಂತೆ. ಸೊ ಬೆಳಿಗ್ಗೆ ಎಲ್ಲ ಕ್ಯಾರೆಟ್, ಬೀನ್ಸು, ಬೀಟ್ರೂಟ್ ಎಲ್ಲ ಇತ್ತಂತೆ. ಇವಾಗ ಎಲ್ಲ ಕೂಡ ಖಾಲಿಯಾಗಿ ಹೋಗಿದೆ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಬಂದು ತೊಗೊಂಡು ಹೋಗಿದ್ರು. ಸೊ ನಮಗೇನು ಬೇಕು ಅದನ್ನು ನಾವು ತೊಗೊಂಡ್ವಿ. ಆ್ಯಂಡ್ ನಾನು ಟೊಮೆಟೊ ರೇಟ್ ಇತ್ತು ಅವಾಗ ನಾನು ತೊಗೊಂಡಾಗ, ಹಾಗಾಗಿ ಇಲ್ಲಿ ಕಮ್ಮಿ ಸಿಕ್ತಲ್ಲ ಅಂತ ಹೇಳಿ ನಾನು 1 kg ಟೊಮೆಟೊ ತೊಗೊಂಡೆ ಅಷ್ಟೇ. ಇನ್ನೆಲ್ಲ ತರಕಾರಿನೂ ಮನೇಲಿ ಆಲ್ರೆಡಿ ಇತ್ತು, ಹಾಗಾಗಿ ನನಗೇನೂ ಕೂಡ ಅವಶ್ಯಕತೆ ಇರಲಿಲ್ಲ. ಸೊ ಅದನ್ನು ತಗೊಂಡು ಹಾಗೆ ಹೋಗ್ತಾ ಫೋನ್ಗೆ ಟೆಂಪರ್ ಹಾಕ್ಸೋಣ ಅಂತ ಹೇಳಿ ರೋಡ್ ಸೈಡಲ್ಲಿ ಇಟ್ಟಿರ್ತಾರಲ್ಲ, ಸೊ ಅಲ್ಲಿಗೆ ಹೋದ್ವಿ ಟೆಂಪರ್ ಗ್ಲಾಸ್ ಹಾಕ್ಸೋಣ ಅಂತೇಳಿ. ಸೊ ಹಾಕಿಸ್ಕೊಂಡು ಹಂಗೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮೈಸೂರಲ್ಲೇ ಇರುವಂತಹ ಲಲಿತಾ ಮಹಲ್ ಪ್ಯಾಲೇಸ್ಗೆ ಹೋದ್ವಿ. ಸೀರಿಯಸ್ಲಿ ಸೂಪರ್ಬ್ ಆಗಿದೆ. ಸೊ ಇದು ಒಂಥರ ತಾಜ್ ಮಹಲ್ ಸೆಕೆಂಡ್ ವರ್ಷನ್ ಅನ್ನೋ ಥರ ಸಖತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೀರಿಯಸ್ ಆಗಿ. ಫೋಟೋಸ್ ಎಲ್ಲ ಚಿಂದಿ ಅಂತಲೇ ಹೇಳ್ಬೋದು, ಅಂದರೆ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ. ಬಟ್ ಏನು ಅಂತ ಹೇಳಿದರೆ ನಾವು ಲೇಟ್ ಕ್ಲೋಸಿಂಗ್ ಟೈಮ್ ಹತ್ತತ್ರ ಹೋದ್ವಿ, ಹಾಗಾಗಿ ನಮಗೆ ಸ್ವಲ್ಪ ಹಿಂಸೆ ಅನ್ನಿಸ್ತು. 6 o'clock ಕ್ಲೋಸಿಂಗ್ ಟೈಮು. ಫಸ್ಟ್ ಫ್ಲೋರಲ್ಲಿ ಆಲ್ಟ್ ಕೂಡ ಆಗ್ಬೋದು ನಾವಲ್ಲಿ 1 day 2 day ಆ ಥರ ರೂಮ್ಸ್ ಎಲ್ಲ ಅವೈಲಬಲ್ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ ಜಸ್ಟ್ ನೋಡಿಕೊಂಡು ಫೋಟೋ ತೊಗೊಂಡು 1 ಕಪ್ ಕಾಫಿ ಕುಡ್ಕೊಂಡು ಬರೋ ಅಂಥದ್ದು. ಎಂಟ್ರೆನ್ಸ್ ಫೀಸ್ ಬಂದು 100 rupees ಇರುತ್ತೆ ಒಬ್ಬರಿಗೆ. ಆ್ಯಂಡ್ ಟೈಮಿಂಗ್ಸ್ ಬಂದು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ನಾವು ಕೂಡ ಗೂಗಲಲ್ಲಿ ಚೆಕ್ ಮಾಡಿಕೊಂಡೇ ಹೋಗಿದ್ದು. ಅಲ್ಲಿ ಸಮಥಿಂಗ್ 8 o'clock ಹಿಡಿದು 6 o'clockವರೆಗೂ ಇತ್ತು. 8:30ಇಂದನೇನೋ, ಸಾರಿ ನಂಗೆ ಸರಿಯಾಗಿ ನೆನಪಿಲ್ಲ. ನೀವೇನಾದರೂ ಹೋದರೆ ಚೆಕ್ ಮಾಡ್ಕೊಂಡು ಹೋಗಿ. ಅಂದರೆ ನನ್ನ ಪ್ರಕಾರ ಮಾರ್ನಿಂಗ್ ಟೈಮ್ ಹೋಗಿಬಿಟ್ರೆ ಬೆಸ್ಟು. ಫೋಟೋಸ್ ಎಲ್ಲ ಮಸ್ತಾಗಿ ತೊಗೋಬೋದು. ನಾವು ಇನ್ನೇನು ಕ್ಲೋಸಿಂಗ್ ಟೈಮ್ ಅನ್ನೋದ್ರಿಂದ ನಮಗೆ ಸ್ವಲ್ಪ ಹಿಂಸೆ ಅನ್ನಿಸ್ತು, ಯಾಕಂದರೆ ಇನ್ನೊಂದಷ್ಟು ಫೋಟೋಸ್ ತೊಗೋಬೋದಿತ್ತು, ಇನ್ನೊಂದಷ್ಟು ವೀಡಿಯೋಸ್ ಮಾಡ್ಕೋಬೋದಿತ್ತು ಅಂತ ಹೇಳಿ. ಫಸ್ಟು ನಾವು ಹೋಗಿದ್ದೆ ಕಾಫಿ ಕುಡಿಯೋದಕ್ಕೆ. ಸೊ ಅದು ನಾವು 100 rupees
ಕೊಟ್ಟು ಟಿಕೆಟ್ ತೊಗೊಂಡಿರ್ತೀವಲ್ಲ, ಅಲ್ಲಿ ನಮಗೆ ಒಂದು ಕಪ್ ಕಾಫಿ ಮತ್ತು 2 ಬಿಸ್ಕೆಟ್ನ ಕೊಡ್ತಾರೆ ಅವರು. ಇಲ್ಲಿ ತುಂಬ ಫಿಲಮ್ಸು ಶೂಟ್ ಮಾಡಿದ್ದಾರೆ. ನಾವು ಅಲ್ಲಿ ಹೋದ ತಕ್ಷಣ ಏನು ಇಷ್ಟೊಂದು ಸೋಫಾ ಎಲ್ಲ ಹಾಕಿದ್ದಾರೆ, ಇಷ್ಟೊಂದು ಟೇಬಲ್ಸ್ ಎಲ್ಲ ಇದೆ ಅಂದ್ಕೊಂಡ್ವಿ. ಅದೆಲ್ಲ ಕಾಫಿ ಕುಡಿಯೋದಕ್ಕೆ ಇರೋ ಅಂಥದ್ದು. ಆ್ಯಂಡ್ ಇಲ್ಲಿ ಒಳಗಡೆ ಬಾರ್ ಕೂಡ ಇದೆ. ನಾವು ಅಲ್ಲೋಗಿ ಕುಡಿಯೋಣ ಒಳಗಡೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲೇ ಬೋರ್ಡ್ ಹಾಕಿತ್ತು ಅದು ಬಾರು ಅಂತ ಹೇಳಿ. ಆ್ಯಂಡ್ ಇಲ್ಲಿ ವಿಡಿಯೋ ಕೂಡ ಮಾಡೋ ಹಾಗಿಲ್ಲ ಅಂತೆ, ಅವರು ಕರ್ಕೊಂಡು ಹೋದ್ರಲ್ಲ ಅಂತ ಹೇಳಿ ನಾನು ಒಳಗೆ ಹೋದೆ ಅಷ್ಟೇ. ಸೂಪರ್ಬ್ ಆಗಿದೆ ಇಲ್ಲಂತೂ ಸೀರಿಯಸ್ ಆಗಿ. ಬಟ್ ಅಲ್ಲಿ ಹೇಳಿದ್ರು ವಿಡಿಯೋ ಮಾಡೋ ಹಾಗಿಲ್ಲ ಅಂತ, ಹಾಗಾಗಿ ಇಲ್ಲಿಂದ ನಾನು ಈಚೆ ಬಂದುಬಿಟ್ಟೆ. ಸಿಹಿ ಮಲ್ಕೊಂಡಿದ್ಲು, ಹಾಗಾಗಿ ನಾನೇ ಎತ್ಕೊಂಡಿದ್ದೆ. ನಾನು ಈ ಸಲ ಸಂಜು ಜೊತೆ ಹೋಗಿರಲಿಲ್ಲ, ನನ್ನ ತಂಗಿ ಜೊತೆ ಹೋಗಿದ್ದಿದ್ದು. ಹಾಗಾಗಿ ಸಂಜು ಬಂದಿಲ್ಲದಿರೋ ಕಾರಣ ನಂಗೆ ಸಿಹಿನ ಕ್ಯಾರಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ರಿಸ್ಕ್ ಅನ್ನಿಸ್ತು. ಯಾಕಂದರೆ ನಾವು ಔಟ್ಸೈಡ್ ಹೋದಾಗ ಸಂಜುನೇ ಜಾಸ್ತಿ ಸಿಹಿನ ಕ್ಯಾರಿ ಮಾಡೋದು. ನಾನು ಫೀಡ್ ಮಾಡಿಸ್ಬೇಕಾದ್ರೆ ಮಾತ್ರ ಎತ್ಕೊಳ್ಳೋದು, ಮತ್ತು ಒನ್ ಟೈಮ್ ಎತ್ಕೋತೀನಿ ಅಷ್ಟೇ. ಇಲ್ಲಿ ಕಂಪ್ಲೀಟ್ ನಾನೇ ಎತ್ಕೊಂಡಿದ್ದಕ್ಕೆ ತುಂಬ ಕೈ ನೋವು ಬರ್ತಿತ್ತು, ಬ್ಯಾಕ್ ಪೇನ್ ಎಲ್ಲ ಆಗ್ತಾಯಿತ್ತು. ಆ್ಯಂಡ್ ಏನು ಅಂತ ಹೇಳಿದರೆ ನಮ್ಮ ಸಿಹಿ ಯಾರ ಜೊತೆನೂ ಹೋಗಲ್ಲಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ಮು. ನನ್ನ ತಂಗಿ ಮಾತ್ರ ಎತ್ಕೋತಿದ್ಲು ಅಷ್ಟೇ. ಆಮೇಲೆ ನಾವು ಅಲ್ಲಿ ಕಾಫಿ ಮತ್ತು ಬಿಸ್ಕೆಟ್ನ ತಿಂದ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದು ಅಲ್ಲೆಲ್ಲ ಫುಲ್ಲು ಒಂದು ರೌಂಡ್ ಹಾಕೋಣ ಅಂತ ಹೇಳಿ, ಎಲ್ಲಿ ಏನೇನಿದೆ ಎಲ್ಲನೂ ಝೂಮ್ ಹಾಕಿ ನೋಡ್ಕೊಬರೋಣ ಅಂತ ಹೇಳಿ ಇಲ್ಲಿಗೆ ಹೋದ್ವಿ. ಸೊ ಇಲ್ಲಿ ಆಪ್ತಮಿತ್ರ ಫಿಲಮ್ ಶೂಟ್ ಮಾಡಿದಾರಂತೆ, ಅದಕ್ಕೆ ನೋಡ್ತಾ ಇದ್ವಿ ನಾವು ಅಲ್ಲಿ ನಿಂತ್ಕೊಂಡು. ಆ್ಯಂಡ್ ಇಲ್ಲಿ ಫೋಟೋಶೂಟ್ಗೆಲ್ಲ ಆರಾಮ್ಸಾಗಿ ಬರ್ತಾರೆ ಎಲ್ಲರೂ ಕೂಡ. ಆಲ್ರೆಡಿ ಅಲ್ಲಿ ಒಬ್ಬರು ಬಂದು ಫೋಟೋಶೂಟ್ನ ಕೂಡ ಮಾಡಿಸ್ತಾಯಿದ್ರು. ಸೀರಿಯಸ್ಲಿ ನೀವೇನಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳಿದರೆ ಬೆಸ್ಟ್ ಪ್ಲೇಸ್ ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಸೊ ನಾವು ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಆದಮೇಲೆ ಅಲ್ಲಿ ಮೆಟ್ಲಿದೆ ಎಂಟ್ರೆನ್ಸಲ್ಲಿ. ಸೊ ಅಲ್ಲಿ ಹೋಗಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ, ಎಲ್ಲನೂ ಕೂಡ ಚೆನ್ನಾಗಿ ಬಂತು. ಇದು ಹೇಳಬೇಕಂದ್ರೆ ಫೋಟೋಸ್ ವೀಡಿಯೋಸ್ ತಗೊಳ್ಳೋದಕ್ಕೇ ಬರ್ತಾರೆ ಅನಿಸುತ್ತೆ. ತುಂಬ ಜನ ಅಲ್ಲಿ ಆಲ್ಟ್ ಆಗಿದ್ರು. ನಾನು ಅದನ್ನೇ ಅನ್ಕೋತಿದ್ದೆ, ಮಗುನೆಲ್ಲ ಕರ್ಕೊಬಂದಿದ್ರು ಎಷ್ಟೊಂದು ಜನ. ನಾವಿವಾಗ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲೆಲ್ಲ ನೋಡಿಕೊಂಡು ಕಂಪ್ಲೀಟಾಗೆಲ್ಲ ಮುಗಿಸಿ ನಾವೀಗ ಈಚೆ ಹೊರಡ್ತಾ ಇದ್ದೀವಿ. ಯಾವೇ ಗಾಳಿ ಬರ್ತಾಯಿತ್ತು, ನೋಡ್ತಾ ಇರ್ಬೋದು ನೀವು ನನ್ನ ಏರ್ಸ್ ಎಲ್ಲ ಹೆಂಗೆ ಹಾರಾಡ್ತಾ ಇದೆ ಅಂತೇಳಿ. ಒಳ್ಳೆ ಮೋಹಿನಿ ಥರ ಕಾಣಿಸ್ತಾ ಇದ್ದೀನಿ ನಾನಂತೂ. ಇವಾಗ ಇಲ್ಲೂ ಒಂದೆರಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಯಾಕಂದರೆ ಈಚೆ ಸ್ವಲ್ಪ ಇಲ್ಲೆಲ್ಲ ಅಲೋ ಇತ್ತು, ಹಾಗಾಗಿ ಎಲ್ಲರೂ ಕೂಡ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾಯಿದ್ರು. ಕೆಲವೊಂದಷ್ಟು ಜನ ಅಲ್ಲಿ ಗ್ರೀನ್ ಹತ್ರ ಎಲ್ಲ ಹೋಗ್ಬಿಟ್ಟಿದ್ರು. ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಅವ್ರು ಬಂದು ಹೇಳಿದ್ರು ಅಲ್ಲಿ ಹಸಿರಾವಿದೆ ಅಂತ ಹೇಳಿ. ಸೊ ಇದು ಇನ್ಫಾರ್ಮೇಷನು, ನೀವೇನಾದರೂ ಅಲ್ಲಿ ಬಂದಾಗ ಅಲ್ಲಿಗೆ ಹೋಗಬೇಡಿ ಅಂತ ಹೇಳಿ. ಸೊ ಇಷ್ಟೇ ಈ ವಿಡಿಯೋ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ.